ಸ್ವಾಗತ ಕೊಡ್ತಾ ಸತ್ಯಶೋಧಕ ಸಂಘ ಕರ್ನಾಟಕ ಘಟಕದ ವತಿಯಿಂದ ಇದೇ ರವಿವಾರ 22ನೇ ತಾರೀಕಿಗೆ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೀವಿ. ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಮತ್ತು ಪರಿಹಾರಗಳು ಅಂತಕ್ಕಂತಹ ಒಂದು ವಿಚಾರ ಸಂಕಿರಣವನ್ನು ಇಳಕಲ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರವಿವಾರ ದಿವಸ 11 ಗಂಟೆಗೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧೀಶರಾಗಿರ್ತಕ್ಕಂಥ ಗುರುಮಾಂತ ಸ್ವಾಮೀಜಿಗಳು ವಹಿಸಿಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಪರಿಹಾರಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಇದರ ಅಧ್ಯಕ್ಷತೆಯನ್ನು ಶರಣಪ್ಪ ಅಂಬಿಹಾಳ್ರವರು ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಗನಿ ಹುಮ್ನಾಬಾದ್, ಶಾಂತಕುಮಾರ್ ಸುರ್ಪಾಲ್, ವೆಂಕಟೇಶ್ ಸಾಕ, ಅಬ್ದುಲ್ ರಜಾಕ್ ಕಟ್ಟಗಾರ್, ಬಿಜ್ಜಲ್, ವಿಜಯ್ ಗದ್ದನ್ಕೇರಿ, ಸುರೇಶ್ ಜಂಗ್ಲಿ ಮತ್ತು ಭಾಳಷ್ಟು ಜನ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಕತ್ತಾರೆ. ಸೊ ನಿಮ್ಮ ಮೂಲಕ ನಾನು ಇಳಕಲ್ ತಾಲೂಕಿನ ಮತ್ತು ಹುಣಗುನ್ ತಾಲೂಕಿನ ಪರಿಸರ ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ನೌಕರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ. ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ನನ್ನ ಮನವಿ. ಸ್ನೇಹಿತರೆ, ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು 3ನೇ ಕಾರ್ಯಕ್ರಮ. ನಾವು ಜುಲೈ ತಿಂಗಳದೊಳಗೆ ಶಾಹು ಮಹಾರಾಜರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾಳ ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿದಿನ ಚರ್ಚೆಯಲ್ಲಿರ್ತಕ್ಕಂಥ ಮೀಸಲಾತಿ, ನೌಕರಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ SC ST OBC ಏನು ಇವತ್ತು 50% ರಿಸರ್ವೇಷನ್ ತೊಗೊಳಕತ್ತಾರಲ್ಲ, ಈ ಮೀಸಲಾತಿ ಬಗ್ಗೆ ಸಂವಿಧಾನದೊಳಗೆ ಏನು ಆ ಮೀಸಲಾತಿಯನ್ನು ಅಳವಡಿಸ್ಕೊಂಡಿದ್ರು ಅಲ್ಲಿದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಸಾಕಷ್ಟು ಗೊಂದಲಗಳು ನಡೆದವು, ಈಗಲೂ ಕೂಡ ನಡೆದವು. ಮೀಸಲಾತಿಯನ್ನು ಸಂವಿಧಾನದಾಗ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರು. ಮೀಸಲಾತಿ ಜಾರಿಯಾಗಿ 70 ವರ್ಷ ಆದರೂ ಕೂಡ ಈಗಲೂ ಕೂಡ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮೀಸಲಾತಿ ಬಗ್ಗೆ ಸಾವಿರಾರು ಗೊಂದಲಗಳು ಈಗಲೂ ಕೂಡ ಜನಮಾನಸದಲ್ಲಿ ದಿನಾನು ಅದು ಚರ್ಚೆ ನಡೀತಾ ಇದೆ. ಅದಕ್ಕೆ ನಮ್ಮ ದೇಶದೊಳಗೆ ಮೊಟ್ಟ ಮೊದಲು ಬ್ರಿಟಿಷರು ಇದ್ದಾಗ 648 ಸಂಸ್ಥಾನಗಳ ಪೈಕಿ ಮೊಟ್ಟ ಮೊದಲು 1902ನೇ ಇಸ್ವಿಯೊಳಗೆ ಛತ್ರಪತಿ ಶಾಹು ಮಹಾರಾಜರು, ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು 50% ರಿಸರ್ವೇಷನ್ನ ಇಡೀ ಭಾರತ ದೇಶದೊಳಗೆ ಮೊಟ್ಟ ಮೊದಲು ಡಿಕ್ಲೇರ್ ಮಾಡಿದರು. ಅವರು 1902ರೊಳಗೆ 50% ಯಾರ್ಯಾರಿಗೆ ಮೀಸಲಾತಿ ಕೊಟ್ರಂದ್ರೆ ಆವಾಗ SC STಗಳಂತ ಏನು ಐಡೆಂಟಿಫಿಕೇಷನ್ ಆಗಿರಲಿಲ್ಲ. SC ಮತ್ತು STಗಳು ಅಂತೇಳಿ ಐಡೆಂಟಿಫಿಕೇಷನ್ ಆಗಿರೋದು ಭಾರತದ 2ನೇ ಕಾಯ್ದೆ 1935 ಬಂದಿರತಕ್ಕಂತಹ
ಸೆಕೆಂಡ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ, ಆವಾಗ SC STಗಳು ಐಡೆಂಟಿಫೈ ಆಗಿರು. ಅಂದ್ರೆ SC STಗಳನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆನೇ 1902 ಕೊಲ್ಲಾಪುರ ಪ್ರಾಂತ್ಯದೊಳಗೆ 50% ಮೀಸಲಾತಿಯನ್ನು ಎಲ್ಲ ಹಿಂದುಳಿದ ವರ್ಗಗಳಿಗೆ, ಅಂದ್ರೆ ಆವಾಗಿನ ಕಾಲದೊಳಗೆ ಬ್ರಾಹ್ಮಣರು, ಯುರೋಪಿಯನ್ರು, ಸೇನ್ವಿಗಳನ್ನು ಹೊರತುಪಡಿಸಿ ಅಲ್ಲಿ ಆ ಭಾಗದೊಳಗೆ ಪ್ರಭುಗಳಂತ ಬರ್ತಾರೆ, ಅಂಥ ಮೇಲ್ವರ್ಗಗಳನ್ನು ಹೊರತುಪಡಿಸಿ ಲಿಂಗಾಯತರಾದಿಯಾಗಿ ಮರಾಠರನ್ನ ಸೇರಿಸಿಕೊಂಡು, ಜೈನರನ್ನ ಸೇರಿಸಿಕೊಂಡು, ಮುಸಲ್ಮಾನರನ್ನ ಸೇರಿಸಿಕೊಂಡು, ಏನು ಅಸ್ಪೃಶ್ಯ ಸಮುದಾಯಗಳಂತ ಹೇಳ್ತೀವಲ್ಲ ಇವರೆಲ್ಲರನ್ನೂ ಸೇರಿಸಿಕೊಂಡು 50% ರಿಸರ್ವೇಷನ್ನ 1902 ಅದು ದಕ್ಷಿಣ ಭಾರತದೊಳಗೆ ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂಥವ್ರು ಶಾಹು ಮಹಾರಾಜ್. ಅದು ದಕ್ಷಿಣ ಭಾರತದೊಳಗೆ ಎಂಥ ಪ್ರಭಾವ ಅಂತಂದ್ರೆ, ಯಾಕಂದ್ರೆ ಅವ್ರು ರಾಜರಿದ್ದವರು ಮೊದಲು ಕೊಟ್ಟರು. ಅದನ್ನು ಅನುಸರಿಸಿ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು 1918 ವೆಸ್ಲಿ ಮಿಲ್ಲರ್ ಕಮಿಷನ್ನ ನೇಮಕ ಮಾಡಿ 1921 ಇಸ್ವಿಯೊಳಗೆ ಇಲ್ಲಿರ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಕುಂಬಾರರು, SCಗಳು, STಗಳು ಅಂತ ಏನು ಹೇಳ್ತೀವಿ ಇವತ್ತು, ಇವರೆಲ್ಲರೂ ಸೇರಿಸ್ಕೊಂಡು 75% ರಿಸರ್ವೇಷನ್ನ ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಮದ್ರಾಸ್ ಪ್ರಾವಿನ್ಸಸ್ದೊಳಗೆ 1928 ಅಲ್ಲೂ ಕೂಡ ಮೀಸಲಾತಿ ಬಂತು. ಅಲ್ಲಿ ಪರ್ಟಿಕ್ಯುಲರ್ SC STಗಳಿಗೆ ಅಂತಿರಲಿಲ್ಲ, ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಸೇರಿಸ್ಕೊಟ್ರು. ಸೊ ಇದರ ನಂತರ ಏನು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭ ಬಂತು, ಆ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸೊ ಇದನ್ನೆಲ್ಲ ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನು ಸುಮಾರು 2,500 ವರ್ಷಗಳ ಕಾಲ ಈ ದೇಶದೊಳಗೆ ಮೊದಲು ಮೀಸಲಾತಿ ಅಂತ ಬಂದಿರೋದು ಚಾತುರ್ವರ್ಣ ಪದ್ಧತಿಯಿಂದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು ಒಂದಾಗಿರ್ತಕ್ಕಂಥ ಸಮಾಜಗಳನ್ನು 4 ಭಾಗಗಳನ್ನಾಗಿ ಮಾಡಿ ಒಂದೊಂದು ವರ್ಣದವರಿಗೆ ಅಥವಾ ಒಂದೊಂದು ಜಾತಿಯವರಿಗೆ ಇಂತಿಂಥದೇ ಹಕ್ಕುಗಳಿರಬೇಕು, ಅದು ಹುಟ್ಟಿನ ಆಧಾರ ಮ್ಯಾಗಿರಬೇಕು ಅಂತ ಏನು ಒಂದು ಮೀಸಲಾತಿ ನಿಯಮ ಬಂತಲ್ಲ, ಈ ಮೀಸಲಾತಿ ನಿಯಮ ಬ್ರಾಹ್ಮಣರಿಗೆ ಓದತಕ್ಕಂಥದ್ದು, ಪೌರೋಹಿತ್ಯ ಮಾಡ್ತಕ್ಕಂಥದ್ದು, ಕ್ಷತ್ರಿಯರಿಗೆ ರಾಜ್ಯಭಾರ ಮಾಡ್ತಕ್ಕಂಥದ್ದು, ಖಡ್ಗ ಹಿಡಿತಕ್ಕಂಥದ್ದು, ವೈಶ್ಯರಿಗೆ ಭೂಮಿ, ಸೀಮೆ, ವ್ಯಾಪಾರ, ಉದ್ಯೋಗ ಮಾಡ್ತಕ್ಕಂಥದ್ದು, ಇವರು 3 ಜನರಿಗೆ ಅಂದರೆ ಈ 3 ವರ್ಗಗಳಿಗೆ ಫ್ರೀ ಸರ್ವಿಸ್ ಕೊಡ್ತಕ್ಕಂತಹ ಶೂದ್ರ ವರ್ಗ 85% ಇರ್ತಕ್ಕಂಥ ಇವತ್ತಿನ SC ST OBC ಅಂತ ಏನು ಹೇಳ್ತೀವಿ, ಇವರು 85% ಇರ್ತಕ್ಕಂಥ ಜನ 2,500 ವರ್ಷಗಳ ಹಿಂದೆ ಈ ಚಾತುರ್ವರ್ಣದ ಪದ್ಧತಿಯಿಂದಾಗಿ ವಿದ್ಯೆಯನ್ನು, ಆಸ್ತಿ ಅಂತಸ್ತನ್ನು, ಅಧಿಕಾರದ ಹಕ್ಕನ್ನು 3 ಇವರಿಂದ ಕಿತ್ಕೊಂಡು ಇವರು ಕೇವಲ ಬಿಟ್ಟಿ ಸೇವಕರಾಗಿರ್ಬೇಕು, ಹುಟ್ಟಿನ ಆಧಾರ ಮ್ಯಾಗನ ಇವರು ಏನು ಶೂದ್ರರಾಗಿ ಹುಡ್ತಾರ, ಅತಿ ಶೂದ್ರರಾಗಿ ಹುಟ್ಟಿದ್ದಂಗನ ಅವ್ರಿಗೆ ಯಾವುದೂ ಅಧಿಕಾರಗಳು ಇರಬಾರ್ದು ಅಂಥೇಳಿ ಈ ಸಮಾಜದೊಳಗೆ ಒಂದು ಮೀಸಲಾತಿ ನಿಯಮ ಬಂತು. ಅದು ಚಾತುರ್ವರ್ಣ ಪದ್ಧತಿ 2,500 ವರ್ಷ ಈ ದೇಶದೊಳಗೆ ಚಾಲ್ತಿ ಇರ್ತದೆ. ಅಂಬೇಡ್ಕರ್ ಸಂವಿಧಾನ ಬರೋ ತನಕನೂ ಕೂಡ ಇದು ಚಾಲ್ತಿ ಒಳಗಿತ್ತು. ಅಂದರೆ 2,500 ವರ್ಷ ಇಂಥ ಒಂದು ಜಾತಿಯ ಮೀಸಲಾತಿ ಇರೋದರಿಂದ ವಿದ್ಯೆ, ಆಸ್ತಿ, ಅಧಿಕಾರ ಈ ದೇಶದೊಳಗೆ ಕೆಲವು ಜನರ ಸ್ವತ್ತಾಗಿ ಭಾಳಷ್ಟು ಜನ 85% ಜನ ವಿದ್ಯೆ, ಆಸ್ತಿ, ಅಧಿಕಾರದಿಂದ ವಂಚಿತರಾದರು. ಅದಕ್ಕೆ ಇದನ್ನು ಗಣನೆಗೆ ತಗೊಂಡು ಬ್ರಿಟಿಷ್ ರಾಜ ಸಂಸ್ಥಾನಗಳಿದ್ದ ಸಂದರ್ಭದೊಳಗೆ ಇಲ್ಲಿ ಬೇರೆ ಬೇರೆ ಪ್ರಗತಿಪರ ರಾಜರು ಮೀಸಲಾತಿ ನಿಯಮ ತಗೊಂಡು ಬಂದದ್ದನ್ನು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ 2,500 ವರ್ಷಗಳ ಕಾಲ ಏನು ಇಲ್ಲಿ ಜಾತಿಯ ನಿಯಮದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಅವರಿಗೆ ವಿದ್ಯೆ ಒಳಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದು, ನೌಕರಿ ಒಳಗೆ ಅವಕಾಶವನ್ನು ಕಾನೂನಿನ ಮೂಲಕ ಮಾಡಿಕೊಡ್ತಕ್ಕಂತಹ ಒಂದು ಸಮಾನ ನ್ಯಾಯ ಪದ್ಧತಿಯನ್ನು ಆರ್ಟಿಕಲ್ 15 ಕ್ಲಾಸ್ 4 ಶಿಕ್ಷಣದೊಳಗೆ ಮೀಸಲಾತಿ ಕೊಡುವುದರ ಮೂಲಕ, ಆರ್ಟಿಕಲ್ 16 ಕ್ಲಾಸ್ 4 ನೌಕರಿ ಒಳಗೆ ಅವರಿಗೆ ಕೆಲವು ಸ್ಥಾನಗಳನ್ನು ಕಾಯ್ದಿರಿಸುವ ಮೂಲಕ 2,500 ವರ್ಷದಿಂದ
ಏನು ಅಧಿಕಾರದಿಂದ ದೂರ ಇದ್ದರು, ವಿದ್ಯೆಯಿಂದ ದೂರ ಇದ್ದರು, ನೌಕರಿಯಿಂದ ದೂರ ಇದ್ದರು, ಅಂಥವ್ರಿಗೆ ಸಂವಿಧಾನದ ಮೂಲಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಸೊ ಅದನ್ನು ಅವಾಗಿಂದನೂ ಕೂಡ ಇನ್ನೂ ನಿರಂತರವಾಗಿ ಈ ದೇಶದೊಳಗೆ ಜಾತಿಯಿಂದ ಏನು ಜಾತಿ ಆಧಾರ ಮೇಲೆ ಮೀಸಲಾತಿ ಕೊಟ್ಟಿರೋದು ಅದು ಭಾಳ ತಪ್ಪಾಗೈತಿ. ಅದು ಸಮಾಜನ ಛಿದ್ರ ಮಾಡೈತಿ, ಈ ದೇಶದೊಳಗೆ ದಕ್ಷತೆ ಹಾಳು ಮಾಡೈತಿ, ಪ್ರತಿಭೆಯನ್ನು ಹಾಳು ಮಾಡೈತಿ ಅಂತೇಳಿ ಈಗಲೂ ಕೂಡ ನಿರಂತರವಾದ ದಾಳಿಗಳನ್ನು ಮೀಸಲಾತಿ ಮಾಡ್ತಾರೆ. ಆದರೆ ಒಂದನ್ನು ನಾವು ಗಮನಿಸಬೇಕು, ಸಂವಿಧಾನದೊಳಗೆ ಈ ಮೀಸಲಾತಿ ಕಾಯ್ದೆ ಬಂದಿದ್ದರಿಂದ 85% ಇರತಕ್ಕಂತಹ ಶೋಷಿತ ಸಮುದಾಯಗಳಿಗೆ ಒಂದಿಷ್ಟು ಜನರಿಗೆ ವಿದ್ಯೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೈತಿ, ಒಂದಿಷ್ಟು ಜನರಿಗೆ ನೌಕರಿ ಮಾಡಲಿಕ್ಕೆ ಸಾಧ್ಯ ಆಗೈತಿ. ಸೊ ಇವರು ಕೂಡ ಮುಂದುವರೆದಂತಹ ಜಾತಿಯ ಜನರ ಸರಿಸಮವಾಗಿ ಬದುಕಲಿಕ್ಕೆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ಅದಕ್ಕೆ ನಾವೆಲ್ಲರೂ ಈ ಮೀಸಲಾತಿ ವಿಚಾರವನ್ನು ಭಾಳ ಪಾರದರ್ಶಕವಾಗಿ, ಭಾಳ ನ್ಯಾಯಬದ್ಧವಾಗಿ ಇವತ್ತು ಅದರ ಬಗ್ಗೆ ನಿಷ್ಕರ್ಷೆ ಮಾಡ್ತಕ್ಕಂಥ ಒಂದು ಸಂದರ್ಭ ಐತಿ. ಸೊ ಇಷ್ಟು ಇದ್ದಾಗಲೂ ಕೂಡ ಈ ಸರ್ಕಾರದ ಕೆಲವು ಯೋಜನೆಗಳು ಏನು LPG 1990 ಇಂಟ್ರೊಡ್ಯೂಸ್ ಆಯಿತು, ಲಿಬರೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಮಾಡೋದ್ರ ಮೂಲಕ ಸರ್ಕಾರಿ ಕ್ಷೇತ್ರದೊಳಗಿರ್ತಕ್ಕಂತಹ ನೌಕರಿಗಳನ್ನು, ಉದ್ಯಮಗಳನ್ನು ಪ್ರೈವೇಟೈಜೇಷನ್ ಮಾಡೋದ್ರ ಮೂಲಕ ನೌಕರಿಗಳ ಅವಕಾಶಗಳನ್ನು ಬಂದ್ ಮಾಡಕತ್ತಾರೆ. ಹೌದಾ? 2002 ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತೇಳಿ ತೊಗೊಂಡು ಬಂದರು. ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳುತ್ತಂದ್ರೆ, ಸರ್ಕಾರಗಳು ಯಾವುದೇ ಬರಲಿ, ಯಾವುದೇ ಹೋಗಲಿ, ಬಂದಿರತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ ಯಾವುದೇ ರಾಜ್ಯದೊಳಗೆ ಏನು ಸ್ವದೇಶಿ ಅಥವಾ ವಿದೇಶಿ ಬಂಡವಾಳಸ್ಥರು ಏನು ಉದ್ಯಮಗಳನ್ನು ಚಾಲು ಮಾಡ್ತಾರೆ, ಆ ಉದ್ಯಮಗಳಿಗೆ ಬೇಕಾಗಿರ್ತಕ್ಕಂತಹ ಬಂಡವಾಳಕ್ಕೆ ರಿಯಾಯಿತಿ ದರದೊಳಗೆ ಲೋನ್ ಕೊಡ್ತಕ್ಕಂಥದ್ದು, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಇತರೆ ಮೂಲಭೂತ ಸೌಲಭ್ಯಗಳನ್ನು ರಿಯಾಯಿತಿ ದರದೊಳಗೆ ಮಾಡಿಕೊಡಲೇಬೇಕು ಅಂತೇಳಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಹೇಳುತ್ತೆ. ಸೊ ಆ ಆ್ಯಕ್ಟ್ ಬಂದ ಮ್ಯಾಗ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳು ಸಮಾಜ ಕಲ್ಯಾಣಕ್ಕಾಗಿ ಬಳಕೆ ಮಾಡಬೇಕಾಗಿರ್ತಕ್ಕಂಥ ಅನುದಾನದೊಳಗೆ ಕಡಿತ ಮಾಡಿ ಏನು ವಿದೇಶಿ ಅಥವಾ ಸ್ವದೇಶಿ ಬಂಡವಾಳಸ್ಥರು ಇಲ್ಲಿ ಉದ್ಯಮಗಳನ್ನು ಹಾಕ್ತಾರೋ ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡಲಿಕ್ಕೆ, ಸಾರ್ವಜನಿಕ ಅನುಕೂಲಕ್ಕಾಗಿ ಬಳಕೆ ಮಾಡ್ತಕ್ಕಂಥ ಅನುದಾನವನ್ನು ಕಟಾವು ಮಾಡಿ ಇಂಥದಕ್ಕೆ ಬಳಕೆ ಮಾಡಕತ್ತಾರ. ಇದು ಏನಾಗಕತ್ತೈತೆ ಅಂದ್ರೆ ಉದ್ಯಮಗಳು ಹೆಚ್ಚಾಗಕತ್ತಾವ. ಆದರೆ ಆ ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ಕಾನೂನು ಅವಕಾಶಗಳಿಲ್ಲ. ಸರ್ಕಾರದ ಸೌಲಭ್ಯನ ಪಡ್ಕೊಂಡು ಖಾಸಗಿ ಕ್ಷೇತ್ರದೊಳಗೆ ನೌಕರಿಗಳು ಹೆಚ್ಚಾಗಕತ್ತಾವ. ಸೊ ಹೇಳಿ ಕೇಳಿ ನಮ್ಮ ದೇಶ ಜನಸಂಖ್ಯೆ ಒಳಗೆ ಭಾಳ ದೊಡ್ಡ, ಈಗಾಗಲೇ ಚೀನಾನು ಹಿಂದಿಕ್ಕಿ ಮುಂದೆ ಬಂದಿದೆ. ಜನಸಂಖ್ಯೆ ಹೆಚ್ಚಾಗಕತ್ತೈತಿ, ಉದ್ಯೋಗಸ್ಥರ ಸಂಖ್ಯೆ ಜಾಸ್ತಿ ಆಗಕತ್ತೈತಿ, ಆದರೆ ಅವರಿಗೆ ಉದ್ಯೋಗ ಇಲ್ಲ. ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಇಲ್ಲ. ಅಲ್ಲಿ ರಿಸರ್ವೇಷನ್ ತೊಗೊಂಬರ್ಬೇಕಂತ ಇನ್ನೂ ತನಕನೂ ಕೂಡ, ಯಾಕಂದ್ರೆ ಬೇರೆ ಬೇರೆ ದೇಶದೊಳಗೆ ರಿಸರ್ವೇಷನ್ ಎಲ್ಲ ಕಡೆನೂ ಐತಿ. ಅಮೇರಿಕಾದಾಗ ಐತಿ, ಫ್ರಾನ್ಸ್ದೊಳಗೆ ಐತಿ, ಜಪಾನ್ದೊಳಗೆ ಐತಿ, ಇಂಡೋನೇಷ್ಯಾದಾಗ ಐತಿ, ಚೈನಾದಾಗ ಐತಿ. ಸೂಪರ್ ಪವರ್ ಕಂಟ್ರಿ ಅಂತ ಏನು ಹೇಳ್ತೀವಿ, ಎಲ್ಲ ಕಡೆನೂ ರಿಸರ್ವೇಷನ್ ಐತಿ. ಅಲ್ಲಿ ಸರ್ಕಾರಿ ಕ್ಷೇತ್ರದೊಳಗೂ ರಿಸರ್ವೇಷನ್ ಕೊಟ್ರೆ, ಪ್ರೈವೇಟ್ ಸೆಕ್ಟರ್ದಾಗೂ ರಿಸರ್ವೇಷನ್ ಕೊಟ್ರೆ. ಆದರೆ ನಮ್ಮ ದೇಶದೊಳಗೆ ಬರೀ ಸರ್ಕಾರಿ ಕ್ಷೇತ್ರದೊಳಗೆ ಅಷ್ಟೇ ರಿಸರ್ವೇಷನ್ ಐತಿ. ಎಷ್ಟೈತಿ? ಇವತ್ತು ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ ಈ ದೇಶದ ಒಟ್ಟು ರಾಷ್ಟ್ರೀಯ ಉದ್ಯೋಗ ಉತ್ಪಾದನೆಯ 2%, ಓನ್ಲಿ 2% ಎಂಪ್ಲಾಯ್ಮೆಂಟ್ ಏನೈತಲ್ಲ ಅದು ಸರ್ಕಾರಿ ಕ್ಷೇತ್ರದೊಳಗೆ ಕ್ರಿಯೇಟ್ ಆಗತ್ತೆ. ಬರೀ 2%. 98% ನೌಕರಿಗಳು ಏನು ಕ್ರಿಯೇಷನ್ ಆಗಕತ್ತವಲ್ಲ ಇವು ಪ್ರೈವೇಟ್ ಸೆಕ್ಟರ್ದಾಗ ಕ್ರಿಯೇಟ್ ಆಗಕತ್ತವ. ಬರೀ 2%. ಅದು ನೋಡ್ರಿ ನೀವು ರಿಸರ್ವೇಷನ್ ಮೂಲಕ ಈಗ 100 ಸರ್ಕಾರಿ ನೌಕರಿಗಳದ ಅಂದ್ರೆ ಅಲ್ಲಿ ಮೀಸಲಾತಿ ಮೂಲಕ ತುಂಬಿಕೊಳ್ತಕ್ಕಂಥ ನೌಕರಿಗಳು ಕೇವಲ 50. ಯಾಕಂದ್ರೆ 50% ರಿಸರ್ವೇಷನ್ ಲಿಮಿಟ್ ಐತಿ, ಓನ್ಲಿ 50%.
ಸೊ ಅಂದರೆ ನೀವು 2% ಇವತ್ತು ಸರ್ಕಾರಿ ಕ್ಷೇತ್ರದೊಳಗೆ ಉದ್ಯೋಗ ಉತ್ಪಾದನೆ ಆಗ್ತಾವಂದ್ರೆ ಮೀಸಲಾತಿ ಮೂಲಕ ತುಂಬತಕ್ಕಂಥ ನೌಕರಿಗಳು ಕೇವಲ 1%, ಓನ್ಲಿ 1%. ಸೊ 1% SC/ST OBCಗಳಿಗೆ ಮೀಸಲಾತಿ ಮೂಲಕ ತುಂಬಿಕೊಳ್ತಕ್ಕಂಥ ನೌಕರಿಗಳನ್ನು ಇವತ್ತು ಪ್ರೈವೇಟೈಸ್ ಮಾಡ್ತಾ 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 ಇದ್ದಂಥ ನೌಕರಿಗಳನ್ನು ಕೂಡ ಬಂದ್ ಮಾಡಕತ್ತಾರೆ. ಇದ್ದಂಥ ಸರ್ಕಾರಿ ನೌಕರಿಗಳು ಬಂದಾಗತ್ತವೆ. ಮತ್ತು ಮೀಸಲಾತಿ ಬಗ್ಗೆ ಸಿಕ್ಕಾಪಟ್ಟಿ ಗೊಂದಲಗಳನ್ನು ಕ್ರಿಯೇಟ್ ಮಾಡಕತ್ತಾರೆ. ಇದ್ದ ನೌಕರಿಗಳನ್ನು ಅದು ಪ್ರೈವೇಟೈಸ್ ಮಾಡೋದ್ರ ಜೊತೆಗೆ ಅಂದರೆ ನಾನು ಒಂದು ಕಡೆ ಓದಿದೆ, ಒಬ್ಬ ಸರ್ಕಾರಿ ನೌಕರಿ ಹೋಗೋದ್ರಿಂದ 8 ಜನರಿಗೆ ಊಟ ಹಾಕ್ಬೋದು. ಬಟ್ ಸರ್ಕಾರದ ನೌಕರಿಗಳು ಅಥವಾ ರಿಸರ್ವೇಷನ್ ಪಾಲಿಸೀಸ್ ಅದು ಏನು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ವೇ ಅಲ್ಲ. ಅದನ್ನು ಸರ್ಕಾರ ಸಂವಿಧಾನದಾಗ ಹೆಂಗೆ ಅಳವಡಿಸ್ಕೊಂಡ್ರೆ ಅವತ್ತು ಅದನ್ನು ರೀಪ್ರೆಸೆಂಟೇಷನ್ ಅಂತ ಕರೀತಾರೆ. ರಿಸರ್ವೇಷನ್ ಮೀನ್ಸ್ ರೀಪ್ರೆಸೆಂಟೇಷನ್. ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಇಂಥ ಜಾತಿಯವರು ಓದಬಾರ್ದು, ನೌಕರಿ ಮಾಡಬಾರ್ದು ಅಂತ ಏನು ಒಂದು ಕಾಯ್ದೆ ಇತ್ತಲ್ಲ, ಅಂದ್ರೆ ಅವರಿಗೆ ಅರ್ಹತೆ ಇದ್ದರೂ ಕೂಡ, ಅವರು ಪ್ರತಿಭೆ ಇದ್ದರೂ ಕೂಡ, ಅವರು ಹುಟ್ಟಿರ್ತಕ್ಕಂಥ ಜಾತಿಯನ್ನು ನೋಡಿ ಅವರಿಗೆ ಆ ಅವಕಾಶ ಇರಲಿಲ್ಲ. ಅವರು ಅಂದ್ರೆ ಆ ಜಾತಿಯಾಗ ಹುಟ್ಟಿದ್ದಕ್ಕೆ ಅದು ಅವಕಾಶ ಇಲ್ಲನ್ನೋ ಕಾರಣಕ್ಕಾಗಿ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಅವಕಾಶ ಇಲ್ಲದೇ ಇರೋದ್ರ ಸಲುವಾಗಿ ಸಂವಿಧಾನದೊಳಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ಬೇಕಂತೇಳಿ ಕಾಯ್ದೆ ತೊಗೊಂಡು ಬಂದರು. ಇಲ್ಲಿಗೆ ಇರ್ತಕ್ಕಂಥ ಪ್ರೋಗ್ರಾಮ್ ಅಂತ ಗೊತ್ತಿದ್ದು ಕೂಡ ಮೀಸಲಾತಿಯಿಂದ ಈ ದೇಶ ಹಾಳಾಯಿತು, ಮೀಸಲಾತಿಯಿಂದ ಪ್ರತಿಭೆ ನಾಶ ಆಯಿತು, ಮೀಸಲಾತಿಯಿಂದ ದಕ್ಷತೆ ಹಾಳಾಯಿತು, ಮೀಸಲಾತಿಯಿಂದ ಈ ದೇಶದ ಪ್ರಗತಿ ಹಾಳಾಯಿತು ಅಂತೇಳಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರ ಮೂಲಕ ಮೀಸಲಾತಿ ಪಡ್ಕೊಳ್ಳೋರು ಒಂಥರ ಕೀಳರಿಮೆಯಿಂದ ಬದುಕಬೇಕು ಇವತ್ತು. ಅಂಥ ಒಂದು ವಿಷಾದಕರ ಪರಿಸ್ಥಿತಿಗೆ ತಂದಿಟ್ಟರೆ. ಅದಕ್ಕೆ ನಾವು ಯಾಕೆ ಈ ಕಾರ್ಯಕ್ರಮ, ಇದು 3ನೇ ಕಾರ್ಯಕ್ರಮ ಅಂತ ಹೇಳಿದೆ. ಇದು ನಿರಂತರ ಬಾಗಲಕೋಟೆ ಜಿಲ್ಲಾದೊಳಗೆ ಡಿಸೆಂಬರ್ 6 ತನಕ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಇದನ್ನು ಮಾಡಕತ್ತೀವಿ. ಅಂದರೆ ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ನೌಕರರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಎಲ್ಲರೂ ಸೇರಿಸ್ಕೊಂಡು ಈ ಮೀಸಲಾತಿಯ ಮಾನದಂಡಗಳೇನು, ಮೀಸಲಾತಿ ಯಾಕೆ ಬಂತ, ಯಾಕೆ ಇರಬೇಕದು, ಮೀಸಲಾತಿ ಇಲ್ಲದೆ ಇದ್ರೆ ಏನಾಗ್ತೈತಿ, ಸೊ ಮೀಸಲಾತಿ ಇದು ಎಷ್ಟು ವರ್ಷ ಇರಬೇಕಿದು, ಮೀಸಲಾತಿಗೆ ಏನಾದರೂ ಕಾಲಮಿತಿ ಐತೋ ಹೆಂಗೋ, ಸೊ ಹಂಗಿತ್ತಂದ್ರೆ ಆ ಕಾಲಮಿತಿ ಏನೋದು, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಅಮೂಲಾಗ್ರವಾಗಿ ಮೀಸಲಾತಿ ಬಗ್ಗೆ ಜನರೊಳಗೆ ಒಂದು ಚರ್ಚೆಯನ್ನು ತರೋದ್ರ ಮೂಲಕ ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಇವತ್ತು. ಯಾಕಂದರೆ ಇಷ್ಟು ದಿನ ಆ ಕೆಲಸ ಆಗಲಿಲ್ಲ. ಸೊ ಈಗ ನಾವು ಈ ಸತ್ಯ ಶೋಧಕ ಸಂಘಟನೆ ಮೂಲಕ 2 ಜಿಲ್ಲೆ ಒಳಗೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಒಳಗೆ ನಿರಂತರವಾಗಿ ಇದನ್ನು ನಾವು ಕಾರ್ಯಕ್ರಮ ಮಾಡಕತ್ತೀವಿ. ಡಿಸೆಂಬರ್ 6ನೇ ತಾರೀಕು ಮೋಸ್ಟ್ಲಿ ಒಂದು ದೊಡ್ಡ ಇದಕ್ಕೆ ಪೂರಕವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು ಒಂದು ರಾಷ್ಟ್ರ ಮಟ್ಟದೊಳಗೆ ಇದು ಒಂದು ಸುದ್ದಿ ಆಗಬೇಕು ರಿಸರ್ವೇಷನ್ ಬಗ್ಗೆ. ಸೊ ಅದರ ಇರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗಬೇಕು ಮತ್ತು ರಿಸರ್ವೇಷನ್ ಮುಂದೆ ಏನಾಗಬೇಕು, ಈ ಎಲ್ಲ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ. ಸೊ ಇವತ್ತೇನು 22ನೇ ತಾರೀಕು ಇಲ್ಲಿ ನಿಮ್ಮ ಇಲ್ಕಲ್ ನಗರದೊಳಗೆ ಏನು ಈ ಕಾರ್ಯಕ್ರಮ ಫಿಕ್ಸ್ ಆಗೈತಿ, ಇದಕ್ಕೆ ಪೂರಕವಾಗಿ ಇವತ್ತು ಏನು ಪ್ರೆಸ್ ಮೀಟಿಗೆ ತಾವೆಲ್ಲ ಬಂದಿದ್ದೀರಿ, ಭಾಳ ಖುಷಿ ಆಯಿತು. ಈ ವಿಚಾರನ ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವು ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಮನವಿಯನ್ನು ಮಾಡಿಕೊಂಡು ಸೊ ನನ್ನ ಇಷ್ಟು ಮಾತುಗಳನ್ನು ಮುಗಿಸ್ತೇನೆ. ಮತ್ತೇನಾದರೂ ಇದ್ದರೆ ನೀವು ಕೇಳ್ಬೋದು.